ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಮಾತನಾಡ್ತಾ ಇದ್ವಿ, ನನಗೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಮೇಲೆ ಕನಸು ಹೊಂದಿದ್ದಾರೆ ಅನ್ನೋದು ಬಹಳ ದಿನಗಳಿಂದ ಅದು ಗೊತ್ತಾಗುತ್ತೆ, ಅವರ ಮುಂದಾಲೋಚನೆ ಇತ್ಯಾದಿ ಇತ್ಯಾದಿ. ಯಾವಾಗ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಅವರೆಲ್ಲ ಪರಿವರ್ತನೆ ಮಾಡಿದ್ರಲ್ಲ ಸರ್, ಒಂದೇನೋ ಬದಲಾವಣೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಸಾಧ್ಯ ಆಗಲಿಲ್ಲ ಅವತ್ತು? ಇಲ್ಲ, ಅದು ಆಗಲಿಲ್ಲ ಅನ್ನೋದು ಫುಲ್ ಸ್ಟಾಪ್ ಇಲ್ಲ, ಅದಕ್ಕೆ ಕಾಮ ಮಾತ್ರ ಬಿದ್ದಿರೋದು ಈಗ. ಓಕೆ. ಸೊ ಹಾಗಾಗಿ ಅದ್ರ ಮೇಲೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತೀನಿ. ಯಾಕಂದರೆ ಅದು ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಚೀಫ್ ಮಿನಿಸ್ಟರ್ ಅಂದರೆ ಹೀ ಈಸ್ ಮ್ಯಾಂಡೇಟ್ ಆಫ್ ದ ಎಂಟೈರ್ ಸ್ಟೇಟ್. ಓಕೆ. ಈವನ್ ಟುಡೇ ಹಿ ಕ್ಯಾನ್ ಡೂ ಇಟ್ ಅಂಡ್ ಇಟ್ ಕ್ಯಾನ್ ಹ್ಯಾಪನ್ ವಿದಿನ್ 1 month. ಓಕೆ. ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಫುಲ್ ಸ್ಟಾಪ್ ಆಗಿಬಿಟ್ಟು ಒಬಿಚರಿ ಬರೆದು ಬಿಡಬಾರ್ದು. ಯಾಕಂದರೆ ಸ್ಟಿಲ್ ಈಸ್ ಅ ಫುಲ್ ಪವರ್ಫುಲ್ ಚೀಫ್ ಮಿನಿಸ್ಟರ್, ಹೌದಲ್ವಾ? ಹಾಗಾಗಿ ಏನು ಬೇಕಾದಾಗ್ಬೋದು. ಸೊ ಹಾಗಾಗಿ ಅದು ಆಗಲಿಲ್ಲ ಅನ್ನೋ ಒಂದು ಕಾಮ ಇಡ್ಬೋದು ಅಷ್ಟೇ ಹೊರತು ಫುಲ್ ಸ್ಟಾಪ್ ಅಲ್ಲ. ನನ್ನ ಬೇಸಿಕ್ ಪ್ರಶ್ನೆ ಇರೋದು, 2017ರಿಂದ ಬೆಂಗಳೂರಿಗೆ ಒಬ್ಬ ನಗರಾಭಿವೃದ್ಧಿ ಸಚಿವರು ಸಿಗ್ತಾ ಇದ್ದಾರೆ, ಬೆಂಗಳೂರನ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಅದು KJ ಜಾರ್ಜ್ ಅವರಿಂದ ಹಿಡಿದು ಅನೇಕ ಜನ ಬಂದು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಅದರ ಸರದಿ ಕೃಷ್ಣ ಬೈರೇಗೌಡರಿಗೆ ಆ ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೂ ಸಿಕ್ಕಿತ್ತಲ್ಲ ಅಂತ ನನ್ನ ವಾದ. ನೋಡಿ, ನೀವು ಬರೀ ಮಿನಿಸ್ಟರ್ ಆದರೆ ಸಾಕಾಗಿಲ್ಲ. ಒಂದು ಆ ಸಮಯದ ಚೀಫ್ ಮಿನಿಸ್ಟರ್ ಆಗಲಿ ಕ್ಯಾಬಿನೆಟ್ಟಿನ ಸಹಕಾರ ನಿಮಗೆ ಬೇಕಾಗತ್ತೆ. ಇದು ನಂಬರ್ 1. ನಂಬರ್ 2, ಪರಿಪಕ್ವವಾದ ಒಂದು ಸಮಯ, ಸಂದರ್ಭ, ಅವಕಾಶ ಮತ್ತು ಜನರಲ್ಲಿ ಅದರಿಂದ ಆಗಿರುವಂಥ ನೋವುಗಳ ಅರಿವಿರಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಎಲ್ಲರಿಗೂ ಬೇಕು. ನೋಡಿ, ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ, ಇದು 50 ವರ್ಷ 40 ವರ್ಷ ಮೊದಲೇ ಆಗಿರುವಂಥ ರೂಲ್ಸ್ ರೆಗ್ಯುಲೇಷನ್ಸು. ಇದು ಇವತ್ತು ನಿನ್ನೆ ಬಂದಿರೋದಲ್ಲ. ಇದು ಯಡಿಯೂರಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತಂದಿರೋದಲ್ಲ. ಅದಕ್ಕಿಂತ ಮೊದಲೇ ಬಂದಿರುವಂಥ ಹೇಳಿಕೆಗಳು, ಆದೇಶಗಳು, ಆರ್ಡರ್ಸ್ ಇವು. ಅಂದರೆ ಸಮಯ ಸಂದರ್ಭ ಬಂದಿರುವಾಗ ಆಗುತ್ತೆ ಅಂತ ಅರ್ಥ ಆಯ್ತಲ್ವಾ? ಈಗ ಹಿಂದೆ ಇರೋರು ಹೆಲ್ಮೆಟ್ ಹಾಕೊಳ್ಳಾರ್ದೇ ಇದ್ದರೆ ಬಿಡ್ತಾ ಇದ್ರು ಮೊದಲು, ಇದೇ 10 ವರ್ಷ ಮುಂಚೆ. ಇದೇ ಬೆಂಗಳೂರಿನಲ್ಲಿ ರೂಲ್ ಆಗಿರೋದು ಯಾವತ್ತು? 60 ವರ್ಷ ಮುಂಚೆ. ಅರ್ಥ ಆಯ್ತಾ? ಅಂದರೆ ಮೊದಲು ಅಂದರೆ ಬೇರೆ ಬೇರೆ ರೂಲ್ಸ್ ಎಲ್ಲ ಇರುತ್ತೆ, ಸಮಯ, ಸಂದರ್ಭ ಮತ್ತು ನಮಗೆ ಅದು ಎಷ್ಟು ಸೂಕ್ತ ಅನ್ನೋದು. ಅರ್ಥ ಆಯ್ತಲ್ವಾ? ಹಿಂದೆ ಹಿಡಿಲೇಬೇಡಿ ಅಂತ. ಈಗಲೂ ವಿಜಯನಗರದಲ್ಲಿ, ಇವತ್ತು ನಾನು ವಿಜಯನಗರ ಗೋವಿಂದರಾಜ ನಗರದಲ್ಲೇ ವಾಸ ಮಾಡಿರುವಂಥ ವ್ಯಕ್ತಿ, ಇವತ್ತಿಗೆ ಎಷ್ಟೋ ಜನ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂದರೆ ಇವತ್ತಿಗೂ ಆ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ನಂಬರ್ ಇರಲಾರ್ದಂಥ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಡೆಲಿವರಿ ಬಾಯ್ಸ್ ಆಗಲಿ ಇಲ್ಲ ಬೇರೆಯವರಾಗಲಿ ಹೆಲ್ಮೆಟ್ ಹಾಕೊಳ್ಳಾರ್ದೆ ಹೋಗ್ತಾರೆ. ಅದನ್ನು ಸ್ಟ್ರಿಕ್ಟ್ ಮಾಡಬೇಕಲ್ಲ. ಅಂದರೆ ನಾ ಹೇಳೋದು, ಸಮಯ ಸಂದರ್ಭ ಬಂದಾಗ ಆಗತ್ತೆ. ಇದೇ ಡೆಮೋಕ್ರಸಿ. ದಿಸ್ ಇಸ್ ವಾಟ್ ಇಸ್ ಕಾಂಪ್ರಮೈಸ್. ಬಟ್ ಇವತ್ತು ಏನು ಬಂದಿದೆ, ಯಾರೊಂದು ನೋಡಿ, ಅದು ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ನಾನು ಹೇಳಲ್ಲ. ಈಗ ನಾನು ಅದೇ ಕೃಷ್ಣ ಬೈರೇಗೌಡರಿಗೆ ಇನ್ನೊಂದು ಸವಾಲು ಹಾಕ್ತಾ ಇದ್ದೀನಿ, ಜನರ ಪರವಾಗಿ ಹಾಕ್ತಾ ಇರೋದು. ಈಗ ಅಷ್ಟು ದೊಡ್ಡ ಒಂದು ಗೂಡಂಗಡಿ ಟೈಪೇ ಇಟ್ಕೊಂಡಿದ್ದಾರೆ. ಅದು ಸ್ಟ್ರಕ್ಚರೇ ಇದೆ, ಪಕ್ಕಾ ಸ್ಟ್ರಕ್ಚರು. ಅದು ಬರಬೇಕಾದ್ರೆ ಅಲ್ಲಿರುವ ರೆವಿನ್ಯೂ ಆಫೀಸರ್ಸ್ ನೋಡಿಲ್ವಾ, ಅದನ್ನ ಗಮನಿಸಿಲ್ವಾ? ಪೊಲೀಸವ್ರು ನೋಡಿಲ್ವಾ? ಪೊಲೀಸವರು ಅವನು ಗಮನಿಸಿ ಇದು ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಅವ್ನ ಕಡೆಯಿಂದ 50 ರೂಪಾಯಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಾನು ಹೇಳ್ತಾ ಇರೋದು, ಇವತ್ತೇ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗಿತ್ತು, ಒಂದ್ಸಗೇನ್ ಇವತ್ತು ಅಲ್ಲಿ ಅಂಗಡಿಗಳು ಬಂದಿದೆ, ಒಂದ್ಸಗೇನ್ ಅದೇ ಅಂಗಡಿಯಲ್ಲಿ ಪೊಲೀಸರು ಊಟ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಅಂದ್ರೆ ನಾನು ಹೇಳ್ತಾ ಇರೋದು, ಇವಾಗ ಹಿಂದೆ ರೆಟ್ರೋಸ್ಪೆಕ್ಟಿವ್ಲಿ ಇಲ್ಲಿ ಮೊದಲು ಬರುವಾಗ ಆಫೀಸರ್ಸ್ ಏನು ಕತ್ತೆ ಕಾಯ್ತಾ ಇದ್ರ? ಅಂದ್ರೆ ಏನೋ ಒಂದು ಅವ್ರು ಬೆನಿಫಿಟ್ ತಗೊಂಡ್ಬಿಟ್ಟೆ ಬಿಟ್ಟಿರ್ತಾನೆ, ಅವನೇ ನೋಡಿರಲ್ಲ ಅಂತಲ್ಲ. ಈಗ ಅದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ತಮ್ಮ ಸಿಬ್ಬಂದಿಗಳು, ಅಂದ್ರೆ ಅವ್ರದೇ ಇಲಾಖೆಯವರಾಗಿರ್ಬೋದು, ಇಲ್ಲ ಸರ್ಕಾರದ ಇನ್ನೊಂದು ಇಲಾಖೆಯವರಾಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಾದ್ರೂ ಆಗಿರ್ಬೋದು, BBMP ಅವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಗಮನಿಸದೇ ಇರದೆ ಈಗ ನಮ್ಮ ಮನೆ ಎದುರುಗಡೆ ಒಂದು ಚಿಕ್ಕದೊಂದು ನಾನೇನೋ ಕಾರ್ಯಾಚರಣೆ ಒಂದು ಏನೋ ಸಿಂಪಲ್ ಮಾಡ್ತಾ ಇದ್ರೆ ಸಡನ್ನಾಗಿ ಒಂದು 2-3 ಜನ ಬರ್ತಾರೆ. ಅಂಥದ್ದು ಡೈಲಿ ಕಮರ್ಷಿಯಲ್ ಆಕ್ಟಿವಿಟಿ ಆಗ್ತಾ ಇರೋರು ಗಮನಿಸಿರಲ್ವಾ? ಈಗ ನಮ್ಮಲ್ಲಿ ಒಂದು ಭಾಳ ಕೆಟ್ಟ ಒಂದು ವಿಚಾರ, ಅನ್ಲೆಸ್ ಅಂಟಿಲ್ ದೆರ್ ಇಸ್ ಏನೋ ಒಂದು ಅನಾಹುತ ಆಗೋವರೆಗೂ ಅದ್ರ ಬಗ್ಗೆ ಗಮನ ಕೊಡಲ್ಲ. ಎಲ್ಲೋ ಒಂದು ಕಡೆ ದೊಡ್ಡದೊಂದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಬಂದಿದೆ ಅಂತಲ್ಲಿ ಏನೋ ಡಿಸ್ಕೋಟೆಕ್ ನಡೀತಾ ಇತ್ತಂತೆ, ಬೆಂಕಿ ಹತ್ತಂತೆ, ಇವಾಗ ಅವನು ಇಲ್ಲಿಗಲ್ಲು ಅಂತ ಹೇಳ್ತಾರೆ. ಅದು ಇಷ್ಟು ದಿವಸ ತನಕ ಡಿಸ್ಕೋಟೆಕ್ ಏನು ಕಡ್ಡು ಮುಚ್ಚಿ ಪಾಕೆಟಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದ ಅವನು. ಬರ್ತೀನಿ, ಇಲ್ಲ ಮಾತಾಡ್ತೀನಿ. ಒಬ್ಬ ಕಾಲರ್ ಇದ್ದಾರೆ, ತೇಜಸ್ ಅಂತ. ನಮಸ್ಕಾರ ತೇಜಸ್ ಅವರೇ. ಮಾತಾಡೋದು ತ್ಯಾಗರಾಜ್ ನಗರದಿಂದ. ಓಕೆ, ನಮಸ್ಕಾರ. ಸೊ ಈಗ ಇವರು BBMP ಇವ್ರು ಮಾಡ್ತಾ ಇರೋದು ಮಲ್ಲೇಶ್ವರಂ ಇರ್ಬೋದು, ಬಸವನಗುಡಿ ಇರ್ಬೋದು, ಇಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಶಿವಾಜಿನಗರ ಇರ್ಬೋದು, ಗೋರಿಪಾಳಿ ಇರ್ಬೋದು, ಇಲ್ಲಿ ಮುಸ್ಲಿಂ ಏರಿಯಾ ಇರೋದಲ್ಲಿ ಒಂದು ಕಡೆನೂ ಫುಟ್ಪಾತ್ ಕಾಮಗಾರಿ ಅಥವಾ ಅಂಗಡಿಗಳನ್ನ ತೆಗಿತಾ ಇಲ್ಲ. ಅಲ್ಲ, ಸ್ಟಾರ್ಟ್ ಮಾಡ್ಬೇಕು, ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕಲ್ಲ. ಅವ್ರು ಧರ್ಮ ಜಾತಿಯನ್ನ ಆಡ್ ಮಾಡೋದೇನಿದೆಯಲ್ವಾ, ಅದು ಭಾರಿ ತಪ್ಪು. ನಾನು ಹೇಳ್ತಾ ಇರೋದು, ಇಲ್ಲಿ ಮಾಡಿರೋದು ಸರಿ ಇದೆ, ಬೇರೆ ಕಡೆನೂ ಆಗ್ಲಿ ಅಷ್ಟೇ. ಇದಕ್ಕೆ ಧರ್ಮ ಜಾತಿ ಅನ್ನೋದು ಮಾತಾಡೋದಿದೆಯಲ್ಲ, ಅದೇ ತಪ್ಪು ಅಂತ ನಾವು ಹೇಳ್ತೀವಿ. ಹಿಂದೂಗಳ